ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ತೆಂಗಿನಕಾಯಿ ತುರಿಯಿಂದ ಮಾಡಬಹುದಾದ ಬಿಸ್ಕೆಟನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತೆಂಗಿನ ತುರಿಯನ್ನು ಹಾಕಿ ಮನೆಯಲ್ಲಿನೇ ಮಾಡ್ಕೊಳ್ಬಹುದಾದಂಥ ಈ ಬಿಸ್ಕೆಟು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ಹೊರಗಡೆ ಬಿಸ್ಕೆಟನ್ನು ತಿನ್ನೋದಕ್ಕಿಂತ ಇದು ಸೇಫ್ ಅಂತ ಅನಿಸುತ್ತೆ. ಮತ್ತು ನಮಗೆ ಗೊತ್ತಿರುತ್ತೆ ನಾವು ಹೇಗೆ ಮಾಡಿದ್ದೀವಿ, ಯಾವ ಥರ ಆಯಿಲ್ ಯೂಸ್ ಮಾಡಿದ್ದೀವಿ ಅಂತ. ಮತ್ತು ಮೈದಾ ಎಲ್ಲ ಹಾಕಿ ಮಾಡೋ ಎಷ್ಟು ಬಿಸ್ಕೆಟ್ಗಳಿಗಿಂತ ಇದು ಮಕ್ಕಳಿಗೆ ಹೆಲ್ದಿ ಅಂತ ಅನಿಸುತ್ತೆ. ಓನ್ಲಿ ಅಂದರೆ ನಾವು ಇಲ್ಲಿ ಸಕ್ಕರೆಯನ್ನು ಬಳಸ್ತೀವಿ, ಹಾಗೆ ಆಯಿಲಲ್ಲಿ ಕರಿಬಹುದು. ಬಿಟ್ಟರೆ ನಾವು ತೆಂಗಿನೆಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ತುಪ್ಪದಲ್ಲಿ ಕೂಡ ಕರಿಬೋದು. ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮೊದಲನೇದಾಗಿ ನಾವು ಕಾಯಿ ತುರಿಯನ್ನು ತುರ್ಕೋಬೇಕು. ಅದನ್ನು 1 ಕಪ್ನಷ್ಟು ಕಾಯಿ ತುರಿಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ, 1 ಕಪ್ನಷ್ಟು ಕಾಯಿ ತುರಿಗೆ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತೆಗೆದುಕೋಬೇಕು. ಮೊದಲನೇದಾಗಿ ತುರಿದ ಕಾಯಿಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸಕ್ಕರೆಯನ್ನು ಕೂಡ ಸೇರಿಸಿ, ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೋಬೇಕು. ನಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಅಂದರೆ ಅದು ಕಾಯಿ ಮತ್ತು ಸಕ್ಕರೆ ಅಂತ ಹಾಕಿರ್ತೀವಲ್ಲ, ಸೊ ಸಕ್ಕರೆನೇ ನೀರು ಬಿಟ್ಕೊಂಡು ಚೆನ್ನಾಗಿ ನುಣ್ಣಗಾಗತ್ತೆ. ಅದರ ನಂತರ ಅದಕ್ಕೆ ನಾವು ಅದೇ ರುಬ್ಬಿರುವಂಥ ಈ ಕಾಯಿ ತುರಿ ಇರುತ್ತಲ್ಲ, ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋಬೋದು. ಒಂದು ಅಂದಾಜಿಗೆ 1 ಕಪ್ನಷ್ಟು ಕಾಯಿ ತುರಿಗೆ 1 ಕಪ್ನಷ್ಟು ಗೋಧಿ ಹಿಟ್ಟಂತೂ ಆಗುತ್ತೆ. ಅದಕ್ಕೂ ಜಾಸ್ತಿ ತುಂಬ ಮೆತ್ತಗಾದರೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ಆದರೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಈ ಹಿಟ್ಟನ್ನು. ಸ್ವಲ್ಪ ಮೆತ್ತಗೆ ಇರೋ ಥರನೇ ನೋಡಿಕೊಂಡು ನಮಗೆ ಉಂಡೆ ಕಟ್ಟೋದಕ್ಕೆ ಆಗೋ ಥರ ಕಲಿಸ್ಕೊಂಡು ಇಟ್ಕೋಬೇಕು. ನಂತರ ನಾವು ತುಪ್ಪವನ್ನು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡು ಅದನ್ನು ಉಂಡೆ ಮಾಡಿ ಕೈನಲ್ಲಿ ಯಾವುದೇ ಆಕಾರದಲ್ಲಿ ನಮಗೆ ಬಿಸ್ಕೆಟ್ನ ಯಾವ ಆಕಾರದಲ್ಲಿ ಮಾಡ್ಕೋಬೇಕು ಅನ್ಸುತ್ತೋ ಆ ಆಕಾರಕ್ಕೆ ಅದನ್ನು ಚೆನ್ನಾಗಿ ಶೇಪ್ ಕೊಟ್ಬಿಟ್ಟು ಎಣ್ಣೆಯಲ್ಲಿ ಕರಿಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಕರೆದಿರೋದು. ಸೊ ಕೊಬ್ಬರಿ ಎಣ್ಣೆ ಬೇರೆ ಎಣ್ಣೆಗಿಂತ ಹೆಲ್ದಿ ಅನಿಸುತ್ತೆ. ಹಾಗೆ ನಾವು ಇದನ್ನು ತುಪ್ಪದಲ್ಲಿ ಕೂಡ ಕರಿಬೋದು, ಇನ್ನೂ ಹೆಲ್ದಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ನಾವು ಒಂದು 4-5 ದಿನಗಳ ಕಾಲ ಇಟ್ಕೋಬೋದು. ಫ್ರೀಝರಲ್ಲಿ ಇಡಬೇಕಂತನೂ ಇಲ್ಲ, ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನಿಮಗೂ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.